ಇನ್ನು ಇದೆಲ್ಲದರ ಜೊತೆಗೆ ಏನು ಅಂತಂದರೆ ಯುವ ಜೋಡಿ ಏನಾಗತ್ತೆ ಅಂತ. ಯಾಕಂದರೆ ಈ ಯುವಕರು ಪ್ರೀತಿಸಿ ಮದುವೆ ಆದಂಥ ಸಂದರ್ಭದಲ್ಲಿ ಯುವಕ ಯುವತಿಯರು ಇಲ್ಲ ಒಂದು ಕಡೆ ಇವರು ಮಾದರಿ ಆಗ್ತಾರಪ್ಪ ಅನ್ನುವಂಥ ಒಂದು ಮಾತಿದೆ. ಆದರೆ ದೊಡ್ಡ ಮನೆ ಕುಡಿನಲ್ಲಿ ಆಗಿರುವಂಥದ್ದು ಏನು, ಕೋರ್ಟ್ನ ಕಟಕಟೆ ಏರಿದೆ. ಶ್ರೀದೇವಿ ಯುವ ಒಂದಾಗಿರ್ತಾರ ಅಥವಾ ಬೇರೆ ಬೇರೆ ಆಗ್ತಾರ ಅಂತ ಹೆಂಡತಿಯಿಂದ ಅಗೌರವ, ಮಾನಸಿಕ ಕ್ರೌರ್ಯ ಇಂಥವನ್ನೆಲ್ಲವನ್ನು ಕೂಡ ಆರೋಪಿಸಿದ್ದಾರೆ ಯುವ. ಇನ್ನು ಆಕೆ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಆದರೆ ಒಂದು ಸಂಗತಿನ ನಾವು ನೆನಪಿಟ್ಕೋಬೇಕು, ಜೀವನ ಅಂದಮೇಲೆ ಎಲ್ಲರ ಜೀವನದಲ್ಲೂ ಕೂಡ ಈ ಥರದ ಘಟನಾವಳಿಗಳು ಇದ್ದೇ ಇರ್ತವೆ. ಆದರೆ ಆರೋಪ ಮಾಡುವಂಥ ಸಂದರ್ಭದಲ್ಲಿ ಸುಮ್ಮನೆ ರೆಸ್ಪೆಕ್ಟ್ಫುಲ್ಲಿ ಎಕ್ಸಿಟ್ ತೊಗೊಂಡ್ಬಿಡ್ಬೇಕಪ್ಪ, ಬೇಡ ನಮಗೆ ಬೇಡ ಅಂತ. ಅಗೌರವ, ಮಾನಸಿಕ ಕ್ರೌರ್ಯ, ಬೇರೆಯವ್ರ ಜೊತೆ ಸಂಬಂಧ ಇದೆ, ಸಂಪರ್ಕ ಇದೆ, ಈ ರೀತಿಯೆಲ್ಲ ಮಾತಾಡೋದು. ಸೊ ಇವೆಲ್ಲವೂ ಕೂಡ ಇದೆಲ್ಲದರ ಜೊತೆಗೆ ಶ್ರೀದೇವಿ ಒಂದು ಪೋಸ್ಟ್ ಹಾಕಿದ್ದಾರೆ. 15 ದಿನಗಳಿಂದ ನಾನು ಕರ್ನಾಟಕದಲ್ಲಿದ್ದೀನಿ, ಯಾರ್ಯಾರು ನನ್ನ ಜೊತೆಗಿದ್ದಂಥವರು, ಜೊತೆಗಿದ್ದಂಥ ಸ್ನೇಹಿತರು ಏನೇನು ಮಾತಾಡಿದ್ದಾರೆ ಅನ್ನೋದನ್ನು ನಾನು ನೋಡಿದ್ದೀನಿ. ಯಾರ್ಯಾರು ನನ್ನ ಜೊತೆಗಿದ್ದರು ಅವರೆಲ್ಲರಿಗೂ ಕೂಡ ಧನ್ಯವಾದ. ನನ್ನ ಬಗ್ಗೆ ಸುಳ್ಳಿನ ಸರಮಾಲೆಯನ್ನೇ ಸೃಷ್ಟಿ ಮಾಡಿಬಿಟ್ರು. ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಕೆಲವರು ಈ ಕಷ್ಟದ ಸಮಯದಲ್ಲಿ ನನ್ನ ಜೊತೆಗಿದ್ದರು, ಅಂಥವ್ರಿಗೆ ಧನ್ಯವಾದ ಅನ್ನುವಂಥ ಮಾತನ್ನು ಶ್ರೀದೇವಿ ಹೇಳಿದ್ದಾರೆ. ಶ್ರೀದೇವಿಯವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಪುನೀತ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಜೀವ ಬಹಳ ಲವಲವಿಕೆಯಿಂದ ಓಡಾಡ್ತಾ ಇತ್ತು, ಅದು ಶ್ರೀದೇವಿ. ಯಾರಪ್ಪ ಇದು ಅಂತ ಅಷ್ಟಾಗಿ ಜನಗಳಿಗೆ ಪರಿಚಯ ಇರಲಿಲ್ಲ. ಎಲ್ಲ ಮೇಂಟೈನ್ ಮಾಡ್ತಿದ್ದಿದ್ದು, ಜೊತೆಗೆ ಅಶ್ವಿನಿ ಅವ್ರನ್ನೆಲ್ಲ ಸಮಾಧಾನ ಮಾಡ್ತಿದ್ದಿದ್ದು ಎಲ್ಲದೂ ಕೂಡ. ಆದರೆ ನೋಡಿ, ಪ್ರೀತಿಸಿ ಮದುವೆ ಆದಂಥವರು ಶ್ರೀದೇವಿ ಮತ್ತು ಯುವ ಈಗ ಬೇರೆ ಬೇರೆ ಆಗ್ತಾ ಇದ್ದಾರೆ. ಈ ಶ್ರೀದೇವಿ ಭೈರಪ್ಪ ಏನು ಪೋಸ್ಟ್ ಮಾಡಿದ್ದಾರೆ, ಆ ಪೋಸ್ಟಲ್ಲಿ ಏನಿದೆ ತೋರಿಸ್ತಾ ಇದ್ದೀವಿ ನೋಡಿ. ಮೇಲುಗೈ ಸಾಧಿಸುತ್ತದೆ. ಕಳೆದ 15 ದಿನದಿಂದ ನಾನು ಕರ್ನಾಟಕದಲ್ಲಿ ನನ್ನ ಕುಟುಂಬದ ಜೊತೆ ಇದ್ದಾಗ ನನ್ನ ಖಾಸಗಿ ಬದುಕನ್ನ ಗೌರವಿಸಿ ನನ್ನ ಘನತೆಯನ್ನ ಕಾಪಾಡುವಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ಜವಾಬ್ದಾರಿಯುತ ನಡೆ ತೋರಿದ ಮಾಧ್ಯಮದ ಪ್ರತಿಯೊಬ್ಬರಿಗೂ ನಾನು ಪ್ರಾಮಾಣಿಕವಾಗಿ ನನ್ನ ಹೃದಯಾಂತರಾಳದಿಂದ ಧನ್ಯವಾದ ಹೇಳಲು ಬಯಸುತ್ತೇನೆ. ಕಳೆದ ದಶಕಗಳಿಂದ ನನ್ನ ಜೊತೆಯಾಗಿದ್ದ ನನ್ನ ಸ್ನೇಹಿತರ ಬಳಗ ಕೆಲವು ದಿನಗಳ ಹಿಂದಿನ ಸುಳ್ಳಿನ ಸರಮಾಲೆಗೆ ಬಲಿಯಾದದ್ದು ತೀರಾ ದುರದೃಷ್ಟಕರ. ಆದರೂ ಸಹ ನಿಮ್ಮ ತಾಳ್ಮೆಗೆ, ಸತ್ಯದ ಪರ ಧೃತಿಗಿಡದೆ ನಿಲ್ಲುವ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಧೈರ್ಯಕ್ಕೆ, ಸಹಕಾರಕ್ಕೆ ನಾನು ಆಭಾರಿಯಾಗಿದ್ದೇನೆ. ಈ ವಿಚಾರದಲ್ಲಿ ನಿಮಗಾದ ನೋವಿಗೆ ನಾನು ವಿನಮ್ರತೆಯಿಂದ ಕ್ಷಮೆಯಾಚಿಸುತ್ತೇನೆ. ಎಲ್ಲರಿಗೂ ನಿಮ್ಮಂತ ಸಹೃದಯ ಸ್ನೇಹ ಬಳಗ ಸಿಗುವ ಅದೃಷ್ಟ ಸಿಗಲಿ ಎಂದು ಹಾರೈಸುತ್ತೇನೆ. ಸತ್ಯ ಮತ್ತು ನ್ಯಾಯ ಮೇಲುಗೈ ಸಾಧಿಸುತ್ತದೆ ಎಂದು ನಾನು ನಂಬಿದ್ದೇನೆ ಹಾಗೂ ಅದಕ್ಕಾಗಿ ಹೋರಾಡ್ತೇನೆ ಎಂದು ನಾನು ಪುನರುಚ್ಚರಿಸುತ್ತೇನೆ. ನನ್ನ ಮೇಲೆ ಮಾಡಿರುವ ಪ್ರತಿಯೊಂದು ಸುಳ್ಳು ಆರೋಪದಿಂದ ಮುಕ್ತಳಾಗುವವರೆಗೆ ನನ್ನ ದಾರಿಗೆ ಏನೇ ಎದುರಾದರೂ ಹೆದರೋದಿಲ್ಲ. ಹಾರ್ವರ್ಡ್ನಲ್ಲಿ ನಾನೊಂದು ಶೈಕ್ಷಣಿಕ ಯೋಜನೆಯನ್ನು ಶುರು ಮಾಡಿದ್ದು, ಆ ಕಾಯಕವನ್ನ ಮುಂದುವರಿಸಲು ನಾನು ಅಮೆರಿಕಾಗೆ ಹಿಂದಿರುಗ್ತಾ ಇದ್ದೇನೆ. ಈ ಸಮಯವು ನನಗೆ ಇನ್ನಷ್ಟು ಕಲಿಯಲು, ಬೆಳೆಯಲು ಮತ್ತು ಎಲ್ಲ ಆಘಾತಗಳಿಂದ ಗುಣಮುಖಳಾಗಲು ಸಹಾಯ ಮಾಡುತ್ತದೆ ಎಂದು ನಾನು ನಂಬಿದ್ದೇನೆ. ಸರಿಯಾದ ಸಮಯ ಬಂದಾಗ ನಾನು ಹಿಂದಿರುಗುತ್ತೇನೆ ಮತ್ತು ಇಲ್ಲಿನ ಕೆಲಸಗಳನ್ನ ಮುಂದುವರಿಸ್ತೇನೆ. ದೇವರ ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿ. ಶ್ರೀದೇವಿ. ಇದು ಶ್ರೀದೇವಿ ಅವರು ಹಾಕಿರುವಂಥ ಪೋಸ್ಟ್. ಬನ್ನಿ ಇದ್ರ ಬಗ್ಗೆ ಮಾಲ್ತೇಶ್ ಜಗಿನ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ನಾವು ನೋಡ್ತಾ ಇದ್ದೀವಿ ಇವರು ಬೇರೆ ಆಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಚಿತ್ರರಂಗದ ಜನ ಹುಬ್ಬೇರಿಸಿದ್ರು, ಅಷ್ಟೆಲ್ಲ ಆಶ್ಚರ್ಯಪಟ್ಟಿದ್ರು. ಯಾಕಂದರೆ ಈ ದೊಡ್ಡ ಕುಟುಂಬದ ಬಗ್ಗೆ ಇರುವಂಥ ಅಪಾರವಾದಂಥ ಗೌರವ ನೋಡಿ. ದೊಡ್ಡ ಕುಟುಂಬ, ಸಣ್ಣ ಕುಟುಂಬ ಅನ್ನುವಂಥ ಪ್ರಶ್ನೆ ಬರಲ್ಲ. ಫ್ಯಾಮಿಲಿನಲ್ಲಿ ಡಿಫ್ರೆನ್ಸ್ ಅನ್ನುವಂಥದ್ದು ಅತ್ಯಂತ ಸಹಜ. ಬೇಕಾದಂಥವ್ರ ಜೊತೆಗೆ ಇರ್ತಾರೆ, ಬೇಡದಂಥವ್ರು ಬೇರೆ ಬೇರೆ ಆಗ್ತಾರೆ. ಅದು ದೊಡ್ಡ ಸಂಗತಿ ಏನಲ್ಲ. ಆದರೆ ಏನಪ್ಪ ಅಂದರೆ ಈ ಸೆಲೆಬ್ರಿಟಿಗಳೆಲ್ಲ ಆದಂಥ ಸಂದರ್ಭದಲ್ಲಿ ಅದೊಂದು ದೊಡ್ಡ ಮಟ್ಟದ ಸದ್ದಾಗುತ್ತೆ, ಸುದ್ದಿ ಆಗುತ್ತೆ. ನಂಬರ್ 1. ನಂಬರ್ 2, ಈ ತುಂಬ ರೆಸ್ಪೆಕ್ಟ್ಫುಲಿ ಎಕ್ಸಿಟ್ ತಗೋಬೇಕಾಗಿತ್ತು, ಇವರು ಬೇರೆ ಬೇರೆ ಆಗಿಬಿಡ್ಬೇಕಾಗಿತ್ತು. ಆದರೆ ಒಬ್ಬರ ಮೇಲೊಬ್ಬರು ಆರೋಪ ಮಾಡಿದಂಥ ರೀತಿ ನೀತಿ ಇದೆಯಲ್ಲ, ಅದು ಯಾಕೋ ಸರಿ ಹೋಗಲಿಲ್ಲ. ಇವರು ಪರವಾಗಿರುವಂಥ ಲಾಯರ್, ಯುವ ಪರವಾಗಿರುವಂಥ ಲಾಯರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡಿಬಿಟ್ರು, ಪ್ರಶ್ನೆ ಬೇರೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೋರ್ಟ್ನಲ್ಲಿ ಅವರ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ನಂಬರ್ 1. ಇನ್ನೊಂದು ಕಡೆಗೆ ಈಕೆ ಹಾಕಿರುವಂಥ ಪೋಸ್ಟ್ ಏನಂತೀರಿ? ರಂಗನಾಥ್, ಖಂಡಿತ ನೀವು ಹೇಳಿದಾಗೆ ಅಂದರೆ ಇವರ ಯುವ ಮತ್ತು ಶ್ರೀದೇವಿ ನಡುವೆ ಭಿನ್ನಾಭಿಪ್ರಾಯಗಳೇನಿತ್ತು ಅದೆಲ್ಲವನ್ನು ಕೂಡ ಒಂದು ಕೂತು ಬಗೆಹರಿಸ್ಕೊಂಡು ಮುಂದೆ ಹೊರದಿದ್ರೆ ಅದಕ್ಕೆ ಸಹಜವಾಗಿ ಒಂದು ಗೌರವ ಇರ್ತಿತ್ತೇನೋ. ಬಟ್ ಇಬ್ಬರು ಕೂಡ ಈಗ ಏನಂತಂದ್ರೆ ಒಬ್ಬರಿಗೊಬ್ಬರು ಪರಸ್ಪರವಾಗಿ ಗಂಭೀರವಾಗಿರ್ತಕ್ಕಂಥ ಒಂದು ಆರೋಪಗಳನ್ನ ಮಾಡುವಂಥದ್ದು, ಮತ್ತೆ ವೈಯಕ್ತಿಕ ಬದುಕಿನ ವಿಚಾರಗಳನ್ನ ಸಾರ್ವಜನಿಕವಾಗಿ ಚರ್ಚೆ ಆಗುವಂತಹ ಹಂತಕ್ಕೆ ತಂದಿರತಕ್ಕಂಥ ಸಹಜವಾಗಿ ಒಂದಿಷ್ಟು ದೊಡ್ಡ ಮನೆ ಕುಟುಂಬಕ್ಕೆ ಅಗೌರವ ತರುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದೆಲ್ಲದರ ಜೊತೆಗೆ ಯುವ ಅವರ ವಕೀಲರು ಕೂಡ ಶ್ರೀದೇವಿ ಅವರ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಹೊರಹಾಕಿದ್ರು. ಸೊ ಅದರ ವಿಚಾರವಾಗಿ ಇವತ್ತು ಏನಂತಂದ್ರೆ ಯುವ ಮತ್ತು ಶ್ರೀದೇವಿ ಅವರ ಒಂದು ಡೈವರ್ಸ್ ವಿಚಾರದ
ಅರ್ಜಿ ಇವತ್ತು ಕೌಟುಂಬಿಕ ನ್ಯಾಯಾಲಯದಲ್ಲಿ ಇರ್ತಕ್ಕಂಥದ್ದು. ಸೊ ಇವತ್ತು ಬಹುತೇಕ ಇಬ್ರು ಕೂಡ ಹಾಜರಾಗಬೇಕಿತ್ತು ಕೌಟುಂಬಿಕ ನ್ಯಾಯಾಲಯಕ್ಕೆ. ಬಟ್ ಈಗಿರುವಂತಹ ಮಾಹಿತಿ ಪ್ರಕಾರ ಶ್ರೀದೇವಿ ಮಾತ್ರ ಡಿವೋರ್ಸ್ಗೆ ಒಪ್ತಾ ಇಲ್ಲ. ಸೊ ಅವ್ರು ತಮ್ಮದೇ ಆಗಿರ್ತಕ್ಕಂಥ ರೀತಿನಲ್ಲಿ ಒಂದು ನ್ಯಾಯದ ಪರವಾಗಿ, ನಾನು ಸತ್ಯದ ಪರವಾಗಿ ಹೋರಾಟ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿ ಈಗ ಪತ್ರವನ್ನು ರವಾನಿಸಿರ್ತಕ್ಕಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ನ ಹಂಚ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಬ್ರು ಕೂಡ ಒಪ್ಕೊಂಡಿದ್ರೆ ಅದು ಸರಳವಾಗಿ ಬಗೆಹರುವಂತಹ ಸಾಧ್ಯತೆಗಳಿತ್ತು. ಬಟ್ ಇಬ್ರು ಕೂಡ ಪರಸ್ಪರ ಆರೋಪಗಳನ್ನ ಮಾಡ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಈ ಒಂದು ಪ್ರಕರಣ ಯಾವ ರೀತಿಯ ಹಂತವನ್ನ ತಲುಪುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಈಗ ಶ್ರೀದೇವಿ ಕೂಡ ಇವತ್ತು ಬಹುತೇಕ ಕೌಟುಂಬಿಕ ಕೋರ್ಟ್ಗೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಕಡಿಮೆ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.